ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ದಾವೀದನು ಬರೆದ ಕೀರ್ತನೆ 34 10ನೇ ವಚನ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಸಂದೇಶದ ಶಿರೋನಾಮೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಎಂಬುದಾಗಿ. ಯಾವ ವಿಷಯದಲ್ಲಿ ಯಾವ ಮೇಲಿಗೆ ಕಡಿಮೆ ಇಲ್ಲ ಎಂಬುದಾಗಿ ನಾವು ನೋಡುವಾಗ, ಯಾವ ವಿಷಯವಾಗಿ ನಾವು ಬೇಡಿಕೊಳ್ಳುವಾಗ ಮೇಲಿಗೆ ಕಡಿಮೆ ಇಲ್ಲದ ಹಾಗೆ ತಂದೆಯಾದ ದೇವರು ಮಾಡುತ್ತಾನೆ ಎಂಬುದಾಗಿ ನೋಡುವಾಗ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಪ್ರಾಯದ ಸಿಂಹಗಳಾದ ಹೊಟ್ಟೆಗಿಲ್ಲದೆ ಹಸಿದಾಗ ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಎಂಬುದಾಗಿ. ಮೇಲು ಎಂಬುದಾಗಿ ನೋಡುವಾಗ ಅದು ಉತ್ತಮವಾದದ್ದು, ಎಲ್ಲದಕ್ಕಿಂತಲೂ ಹೆಚ್ಚಾದಂಥದ್ದು, ಅಮೂಲ್ಯವಾದಂಥದ್ದು, ಶ್ರೇಷ್ಠವಾದಂಥದ್ದು. ಆ ಎಲ್ಲಾ ವರಗಳನ್ನು ತಂದೆಯಾದ ದೇವರು ನಾವು ಕೇಳುವಾಗ ನಮಗಾಗಿ ಕೊಡುವಂತವರಾಗಿದ್ದಾರೆ. ಒಂದು ವೇಳೆ ಪ್ರಾಯದ ಸಿಂಹಗಳು ಹೊಟ್ಟೆಗಿಲ್ಲದೆ ಹಸಿದರು ಹಸಿದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಸಿಂಹಗಳು ಹಸಿದಾಗ ಅವು ಗರ್ಜನೆ ಮಾಡುವಂತದ್ದಾಗಿದೆ. ಸಿಂಹಗಳು ಹಸಿದಾಗ ಅವು ಬೇಟೆಗಾಗಿ ಹೋರಾಡುವಂಥದ್ದು ನಾವು ನೋಡುವಂತವರಾಗಿದ್ದೇವೆ. ಆದರೆ ಯಾರೆಲ್ಲ ತಂದೆಯಾದ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳುತ್ತಾರೋ ಅವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸುತ್ತಾ ಇದ್ದೇವೆ ನಮಗೆ ಸ್ಪಷ್ಟವಾಗಿ ತಂದೆಯಾದ ದೇವರು ಭೂಮಿ ಆಕಾಶಗಳ ಬಳಿಯನ್ನು ಸರ್ವಲೋಕದ ಸೃಷ್ಟಿಕರ್ತರು ವಾಗ್ದಾನ ಮಾಡಿದ್ದಾರೆ. ನಿಮಗೆ ಯಾವುದೇ ರೀತಿಯಾದ ಕೊರತೆ ಇಲ್ಲದ ಹಾಗೆ ಎಲ್ಲಾ ಮೇಲುಗಳಿಂದಲೂ ನಿಮ್ಮನ್ನು ತುಂಬಿಸಿ ನಡೆಸುತ್ತಿದ್ದಾರೆ ವಾಗ್ದಾನ ಮಾಡಿದ್ದಾರೆ. ಅವು ವಾಗ್ದಾನ ಮಾಡಿದಾದನ್ನು ಬಿಟ್ಟು ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಈ ಒಂದು ದಿನದಲ್ಲಿ ನಮ್ಮ ಪ್ರಾರ್ಥನೆ ಜೀವಿತ ಏನಾಗಿದೆ? ನಮ್ಮ ಕುಟುಂಬದ ಪ್ರಾರ್ಥನೆ ಏನಾಗಿದೆ? ನಮ್ಮ ವೈಯಕ್ತಿಕ ಪ್ರಾರ್ಥನೆ ಏನಾಗಿದೆ? ನಾವು ಪ್ರಾರ್ಥನೆ ಮಾಡಿದ ಹಾಗೆ ಅನೇಕ ಆಲೋಚನೆ ಮಾಡುತ್ತಾರೆ. ನನ್ನ ಕುಟುಂಬ ಯಾವ ರೀತಿಯಾಗಿ ನಡೆಸಬೇಕು, ನನ್ನ ಜೀವಿತ ಯಾವ ರೀತಿಯಾಗಿ ನಡೆಸಬೇಕು, ನನ್ನ ಮಕ್ಕಳ ವಿದ್ಯಾಭ್ಯಾಸ ನಾನು ಯಾವ ರೀತಿಯಾಗಿ ನಡೆಸಬೇಕು, ನಮ್ಮದೇ ಆದಂತ ಆಲೋಚನೆ ಮಾಡುತ್ತಾರೆ. ದೇವರಿಂದ ದೂರವಾಗಿ ಪ್ರಾರ್ಥನೆಯಿಂದ ದೂರವಾಗಿ ಪ್ರಾಯದ ಸಿಂಹಗಳು ಹೊಟ್ಟೆಗಿಲ್ಲದೆ ಹಸಿದಾಗ ಅವು ಯಾವ ರೀತಿಯಾಗಿ ಬೇಟೆ ಮಾಡಬೇಕು, ಏನನ್ನು ತಿನ್ನಬೇಕೆಂಬುದಾಗಿ ಅವರು ಅಲೆದಾಡುತ್ತವೋ ಆ ರೀತಿಯಾದ ಜೀವಿತ ನಮ್ಮ ಜೀವಿತವಾಗಿದೆ. ಪ್ರಾರ್ಥನೆ ಇಲ್ಲದ ಜೀವಿತ ಪ್ರಾಯದ ಸಿಂಹಗಳ ಹಾಗೆ ಹೊಟ್ಟೆಗಿಲ್ಲದೆ ಅಲೆದಾಡುವುದನ್ನು ಆ ರೀತಿಯಾದ ಜೀವಿತ ಪ್ರಾರ್ಥನೆ ಇಲ್ಲದ ಜೀವಿತವಾಗುವುದಾಗಿದೆ. ಈ ಒಂದು ದಿನವೇ ಸುಂದರ ಸಮಯವಾಗಿದೆ. ವಾಕ್ಯದ ಮುಂದೆ ನಮ್ಮನ್ನೇ ನಾವು ಗುರುತಿಸಿಕೊಳ್ಳೋಣ. ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ, ಯಾವ ಮೇಲಿಗೂ ಕಡಿಮೆಯಾಗದಂತೆ ನೀನು ಬೇಡಿಕೊಂಡರೆ ನಿನಗೆ ಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡ್ತಾ ಇದ್ದಾನೆ. ಆ ವಾಗ್ದಾನ ನಾವು ಬಲವಾಗಿ ಹಿಡಿದುಕೊಂಡು ಯಾವುದೇ ಕೊರತೆ ಇಲ್ಲದ ಹಾಗೆ ನಾವು ಸಮೃದ್ಧಿ ಆಗಿಕೊಂಡು ಅಭಿವೃದ್ಧಿ ಹೊಂದುತ್ತ ಜಯದ ಜೀವಿತ ಜೀವಿಸುತ್ತ ಸಂತೋಷವಾಗಿಕೊಂಡು ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗ. ಇದೆಲ್ಲ ಯಾವಾಗ ನೋಡುವಾಗ ನಾವು ಎಡೆಬಿಡದೆ ಪ್ರಾರ್ಥನೆ ಮಾಡುವಂತವರಾಗಬೇಕು. ಪ್ರತಿನಿತ್ಯ ಪ್ರಾರ್ಥನೆ ಮಾಡುವಂತವರಾಗಬೇಕು. ನಾವು ಯಾವಾಗ ಕೆಳಗೆ ಹೋಗ್ತಾ ಇದ್ದೇವೆ ಎಂಬುದಾಗಿ ನಾವು ಅಂದುಕೊಳ್ಳುತ್ತೇವೋ ಆ ಸಮಯದಲ್ಲಿ ಪ್ರಾರ್ಥನೆ ಮಾಡಬೇಕು. ನಾವು ಸೋಲಿನ ಸಮಯದಲ್ಲಿ ಪ್ರಾರ್ಥನೆ ಮಾಡಬೇಕು, ಕಣ್ಣೀರಿನ ಸಮಯದಲ್ಲಿ ಪ್ರಾರ್ಥನೆ ಮಾಡಬೇಕು, ಅನಾರೋಗ್ಯದ ಸಮಯದಲ್ಲಿ ಪ್ರಾರ್ಥನೆ ಮಾಡಬೇಕು, ಸಾಲವಾದ ಸಮಯದಲ್ಲಿ ಪ್ರಾರ್ಥನೆ ಮಾಡಬೇಕು. ಪ್ರತಿ ಒಂದೊಂದು ವಿಷಯಗಳಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ತಂದೆಯಾದ ದೇವರು
ಮಾಡುವಂತವನ್ನು ತಂದೆಯಾದ ದೇವರು ನಮಗಿದ್ದಾರೆ. ಆ ತಂದೆಯಾದ ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡುವುದನ್ನು ಬಿಟ್ಟು ಏನನ್ನು ಮಾಡುತ್ತಾ ಇದ್ದೇವೆ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮಗೆ ಯಾವಾಗೆಲ್ಲ ಸಮಯ ಇರ್ತದೋ ನಾವು ಪ್ರಾರ್ಥನೆ ಮಾಡುವಂತವರಾಗ ಪ್ರಾರ್ಥನೆ ಮಾಡುವಾಗ ಎಲ್ಲಾ ಮೇಲುಗಳಿಂದಲೂ ನಮಗೆ ತುಂಬಿಸುತ್ತಿರುವುದಾಗಿ ತಂದೆಯಾದ ದೇವರು ವಾಗ್ದಾನ ಮಾಡಿದ್ದಾರೆ. ಆ ಎಲ್ಲಾ ಮೇಲುಗಳನ್ನು ನಾವು ಹೊಂದಿಕೊಂಡು ನಾವು ಏನೆಲ್ಲ ಪ್ರಾರ್ಥನೆ ಮಾಡುತ್ತೇವೋ ಆ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಮೇಲುಗಳನ್ನು ಉತ್ತಮವಾದದನ್ನು ಅಮೂಲ್ಯವಾದದನ್ನು ಶ್ರೇಷ್ಠವಾದದನ್ನು ತಂದೆಯಾದ ದೇವರಿಂದ ಹೊಂದಿಕೊಂಡು ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗ ಒಂದು ವೇಳೆ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಜೀವಿತ ಕಡಿಮೆಯಾಗಿದ್ದರೆ, ನಮ್ಮ ಕುಟುಂಬದಲ್ಲಿ ಪ್ರಾರ್ಥನೆ ಜೀವಿತ ಕಡಿಮೆಯಾಗಿದ್ದರೆ ಈ ಒಂದು ಸುಂದರ ಸಮಯವಾಗಿದೆ. ವಾಕ್ಯದ ಮುಂದೆ ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳೋಣ. ನಾವು ಮನಮಾಲಿನ್ಯರಾಗಿ ಪಶ್ಚಾತ್ತಾಪದಿಂದ ನಾವು ಯಾವ ಕಾರಣಗಳಿಂದ ಪ್ರಾರ್ಥನೆ ಮಾಡುವುದನ್ನು ಬಿಟ್ಟಿದ್ದೇವೋ ಆ ಎಲ್ಲ ಕಾರಣಗಳಿಗಾಗಿ ತಂದೆಯಾದ ದೇವರಿಗೆ ನಾವು ಕ್ಷಮೆ ಕೇಳುತ್ತಾ ಮತ್ತೆ ನಮ್ಮ ಪ್ರಾರ್ಥನೆ ಜೀವಿತ ನಾವು ಕಟ್ಟಿಕೊಂಡು ಹೆಚ್ಚಾಗಿ ಪ್ರಾರ್ಥನೆ ಮಾಡುತ್ತಾ ನಮಗಿರ್ತಕ್ಕಂಥ ಎಲ್ಲ ಅಗತ್ಯಗಳು ಪ್ರಾರ್ಥನೆ ಮೂಲಕ ನಾವು ಬೇರೆ ಹೊಂದಿಕೊಳ್ಳುವಂತವರಾಗ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯರಿಗೆ ಆಶೀರ್ವದಿಸಲಿ. ಆಮೆನ್.